ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕನ್ನಡದ ಬಿಗ್ ಬಾಸ್ ಅಂತ ಬಂದಾಗ ಸಾಕಷ್ಟು ಕಲಾವಿದರಾಗಿರ್ಬೋದು, ನಟ ನಟಿಯರು, ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರೋರು ಚಿರಪರಿಚಿತರಾಗಿದ್ದಾರೆ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 11 ಮುಕ್ತಾಯ ಆಗಿದೆ. ಇಷ್ಟು ಸೀಸನಲ್ಲೂ ಕೂಡ ಸಾಕಷ್ಟು ಕಲಾವಿದರು, ಸಾಕಷ್ಟು ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ಕೆಲವೊಂದಷ್ಟು ಜನ ಕನ್ನಡ ಇಂಡಸ್ಟ್ರಿಯಿಂದ ಬಂದಿದ್ದಾರೆ, ಕೆಲವೊಂದಷ್ಟು ಜನ ಬೇರೆ ಇಂಡಸ್ಟ್ರಿಯಿಂದ ಬಂದಿದ್ದಾರೆ, ಕೆಲವೊಂದಷ್ಟು ಜನ ಬೇರೆ ಬೇರೆ ಕ್ಷೇತ್ರ, ಸ್ಪೋರ್ಟ್ಸ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಅಥವಾ ಸಿಂಗಿಂಗ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರದವರನ್ನು ವ್ಯಕ್ತಿತ್ವವನ್ನು ನಾವು ಪರಿಚಯಿಸಬೇಕು ಅಂತಂದರೆ ಅದು ಬಿಗ್ ಬಾಸಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಬಂದಾಗ ಸಾಕಷ್ಟು ಹೆಸರುಗಳು ನಮಗೆ ನೆನಪುಳಿಯುತ್ತೆ. ಅಂದರೆ ಈಗ ಚಂದನ್ ಶೆಟ್ಟಿ ಆಗಿರ್ಬೋದು, ನಿವೇದಿತಾ ಗೌಡ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಅಥವಾ ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಹೀಗೆ ಕೆಲವೊಂದಷ್ಟು ಹೆಸರುಗಳು ಯಾವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಉಳಿಯುತ್ತೆ. ಯಾಕಂತಂದರೆ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರು ಆಡಿದಂಥ ರೀತಿ ಆಗಿರ್ಬೋದು, ಅಥವಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಒಂದು ರೀತಿ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ಜನ ಬಿಗ್ ಬಾಸಿಂದ ಆಚೆ ಬಂದ ಮೇಲೂ ಕೂಡ ವೈರಲ್ ಆಗಿದ್ದು ಕೂಡ ಇದೆ. ಹುಚ್ಚ ವೆಂಕಟೇಶ್ ಆಗಿರ್ಬೋದು, ಹುಚ್ಚ ವೆಂಕಟು, ಆಮೇಲೆ ಪ್ರಥಮ್ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಹಾಗೆ ಬಿಗ್ ಬಾಸ್ ಅಂತ ಬಂದಾಗ, ಕನ್ನಡದ ಬಿಗ್ ಬಾಸ್ ಅಂತ ಬಂದಾಗ ಒಂದು ಹೆಸರು ಸಾಕಷ್ಟು ಜನರಿಗೆ ಒಂದಷ್ಟು ಕ್ರಶ್ ಅಂತ ಹೇಳ್ಬೋದು, ಅಥವಾ ಒಂದಷ್ಟು ಜನರಿಗೆ ಇಷ್ಟ ಅಂತ ಹೇಳ್ಬೋದು, ಒಂದಷ್ಟು ಜನರಿಗೆ ಅವರ ಗಾಯನ ಇಷ್ಟ ಆಗಿತ್ತು. ಅವರೇ ಶ್ರುತಿ ಪ್ರಕಾಶ್ ಅವರು. ಇದೀಗ ಶ್ರುತಿ ಪ್ರಕಾಶ್ ಅವರ ವಿಚಾರವಾಗಿ ಒಂದು ಆಘಾತ ಸುದ್ದಿ ಎದುರಾಗಿರುವಂಥದ್ದು ಸಾಕಷ್ಟು ಜನರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಕನ್ನಡದ ಬಿಗ್ ಬಾಸ್ ಸ್ಪರ್ಧಿಯವರು ಮನೆಯಲ್ಲಿ ಜಾರಿ ಬಿದ್ದು ಕಾಲು ಆಪರೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆ ನಟಿ ಯಾರು? ಮನೆಯಲ್ಲಿ ಜಾರಿ ಬಿದ್ದು ಕಾಲು ಆಪರೇಷನ್ ಯಾವ ರೀತಿಯಾಗಿ ಆಯಿತು? ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಎಷ್ಟು ದಿನ ಆಯಿತು? ಆಕೆ ನಡೆಯೋದಕ್ಕಾಗಲ್ವಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ಗಾಯಕಿ ಶ್ರುತಿ ಪ್ರಕಾಶ್ ಕಳೆದ 2 ತಿಂಗಳಿನಿಂದ ಬೆಡ್ ರೆಸ್ಟ್ನಲ್ಲಿದ್ದಾರೆ. ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ತಮ್ಮ ಬೆಳಗಾವಿ ನಿವಾಸದಲ್ಲಿ ಮೆಟ್ಟಿಲು ಜಾರಿ ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ನಟಿಸೋದಕ್ಕಾಗಲ್ವಾ, ನಡೆಯೋದಕ್ಕಾಗಲ್ವಾ ಅಂತ ಕೇಳಿದ್ರೆ, ಸಣ್ಣ ಪೆಟ್ಟು ಅಂದ್ಕೊಂಡು ವೈದ್ಯೆಯ ಬಳಿ ಹೋದಾಗ ತಿಳಿಯುತ್ತೆ ಆಪರೇಷನ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಆಕೆಗೆ ಬರುತ್ತೆ. ಸ್ಟಾರ್ಟಿಂಗ್ ನೆಗ್ಲೆಕ್ಟ್ ಮಾಡ್ತಾರೆ, ಸಣ್ಣ ಒಂದು ಗಾಯ ಅಂತ ಹೇಳ್ಕೊಂಡು. ಅದಾದ ಮೇಲೆ ವೈದ್ಯರ ಬಳಿ ಹೋಗ್ತಾರೆ. ಆಗ ಆಕೆಗೆ ಆಘಾತ ಒಂದು ಕಾಡುತ್ತೆ. ಏನಪ್ಪಾ ಅಂತಂದರೆ ಆಪರೇಷನ್ ಈಗಲೇ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಸದ್ಯ ಆಪರೇಷನ್ ಮಾಡಿಸ್ಕೊಂಡು ಚೇತರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇದೇ ಸಮಯದಲ್ಲಿ ಶ್ರುತಿ ತಮ್ಮ ಮೊದಲ ಹಿಂದಿ ಸಿನಿಮಾ ಶೂಟಿಂಗನ್ನು ಕೂಡ ಆರಂಭಿಸಿದ್ರು. ಸ್ನೇಹಿತರೆ, ಇದು ಅನಿರೀಕ್ಷಿತ ಎನ್ನಬಹುದು. MRI ಮಾಡಿಸಿದ ಮೇಲೆ ನನಗೆ ಸರ್ಜರಿ ಮಾಡಬೇಕು ಅಂತ ತಿಳಿಯುತ್ತೆ. ನನ್ನ ತಂದೆ ತಲೆ ಕೆಡಿಸ್ಕೊಂಡಿದ್ರು, ಆದರೆ ತಡ ಮಾಡದೆ ಸರ್ಜರಿ ಮಾಡಿಸೋದಕ್ಕೆ ನಾವು ಮುಂದಾದ್ವಿ. ಹೀಗಾಗಿ ಪುಣೆಯಲ್ಲಿ ಆಪರೇಷನ್ ಮಾಡಿಸಲಾಗಿದೆ. ಸೊ ನಮ್ಯತೆ ಬರಲಿ ಅಂತ ಹೇಳಿ ಅದೇ ದಿನ ಫಿಸಿಯೋಥೆರಪಿಯನ್ನು ಕೂಡ ಆರಂಭಿಸಿದೆ. ನಾನು ನಾರ್ಮಲ್ ಆಗಿ ಮಾಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ಇದೀಗ ಕಷ್ಟ ಆಗ್ತಾ ಇದೆ. ಸೊ ನಾನು ಸ್ವಲ್ಪ ಭಯ ಪಟ್ಕೊಂಡಿದ್ದೆ, ಆದರೆ ಇದನ್ನು ಒಪ್ಕೊಂಡು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ. ಹೆಚ್ಚು ಪುಸ್ತಕ ಓದೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು. ಹಾಗಾಗಿ ನನ್ನ ಕಾನ್ಸಂಟ್ರೇಷನನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೆ. ಸೊ ನನ್ನ ಸಿನಿಮಾ ತಂಡ ನನಗೆ ತುಂಬ ಸಹಕಾರವನ್ನು ಮಾಡಿದೆ. ಜನವರಿಯಲ್ಲಿ ಚಿತ್ರೀಕರಣ ಮಾಡಬೇಕಿತ್ತು, ಆದರೆ ಈ ಒಂದು ಸಮಸ್ಯೆಯಿಂದ ಫೆಬ್ರವರಿಗೆ ಮುಂದೂಡಲಾಗಿದೆ. ಸೊ ವಿಕ್ರಾಂತ್ ಭಟ್ ನಿರ್ದೇಶನದ ಹಾಂಟೆಡ್ 2 ಸಿನಿಮಾದಲ್ಲಿ ಶ್ರುತಿ ಅಭಿನಯಿಸಿದ್ದಾರೆ. ಸ್ನೇಹಿತರೆ, 2011ರಲ್ಲಿ ರಿಲೀಸ್ ಆದಂತಹ ಚಿತ್ರದ ಸೀಕ್ವೆಲ್ ಇದು. ಸುಮಾರು 60 ಕಲಾವಿದರಲ್ಲಿ ಶ್ರುತಿ ಯಾಮಿನಿ ಪಾತ್ರಕ್ಕೆ ಆಯ್ಕೆಯಾಗಿದ್ದರು. ಸೊ ಗ್ರೇ ಗೇಮ್ ಅನ್ನುವಂಥ ಕನ್ನಡ ಸಿನಿಮಾದಲ್ಲೂ ಕೂಡ ಬಹುಶಃ ಶ್ರುತಿ ಅಭಿನಯಿಸೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಕನ್ನಡ ಆಗಿರ್ಬೋದು, ಹಿಂದಿ ಮಾತ್ರ ಶ್ರುತಿ ಸೀಮಿತ ಆಗಿಲ್ಲ. ನಿನ್ನೆ ತಮ್ಮ ಮೊದಲ ಇಂಗ್ಲಿಷ್ ಸಿನಿಮಾ ಕೂಡ ಘೋಷಣೆ ಮಾಡಿದರು. ಇದು ನನ್ನ ಮೊದಲ ಇಂಗ್ಲಿಷ್ ಸಿನಿಮಾ ಅಂತ ಹೇಳ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ರು. ಆದರೆ ಈಗ ಈಕೆಯ ಈ ಸುದ್ದಿಯನ್ನು ಕೇಳಿ ಸಾಕಷ್ಟು ಜನರಿಗೆ ಶಾಕ್ ಆಗಿದೆ. ಯಾಕಂತಂದರೆ ಇಷ್ಟು ದಿನಗಳ ಕಾಲ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಸಕ್ರಿಯರಾಗಿದ್ದರು ಇವರು. ಸಾಕಷ್ಟು ಹಾಡುಗಳನ್ನು ಹಾಡೋದಾಗಿರ್ಬೋದು, ರೀಲ್ಸ್ಗಳನ್ನು ಮಾಡೋದಾಗಿರ್ಬೋದು, ಔಟ್ಫಿಟ್ ಧರಿಸಿದಾಗ ಕೂಡ ಸಾಕಷ್ಟು ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಕೇಳಿ ಸಾಕಷ್ಟು ಜನರಿಗೆ ಶಾಕ್ ಆಗಿದೆ. ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಈಕೆ ಸ್ಪರ್ಧಿಯಾಗಿ ಬಂದಿದ್ದರು. ಕನ್ನಡಕ್ಕೂ ಕೂಡ ಈಕೆ ಚಿರಪರಿಚಿತ ಸ್ನೇಹಿತರೆ. ಸೊ ಸಾಕಷ್ಟು
ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ ಈಕೆ ನಟಿಸಿದ್ರು, ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಸೊ ಈಗ ಮನೆಯಲ್ಲೇ ಇವರು ಬೆಡ್ ರೆಸ್ಟನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಕಾಲ ಕಂಪ್ಲೀಟ್ ಬೆಡ್ ರೆಸ್ಟನ್ನು ಮಾಡಬೇಕು ಅಂತ ಡಾಕ್ಟರ್ ಹೇಳಿರೋದು. ಸೊ ಮನೆಯಲ್ಲಿ ಕಾಲ್ಜಾರು ಬಿದ್ದು ಈ ಒಂದು ಆಘಾತ ನಡೆದಿರುವಂಥದ್ದು ಸ್ನೇಹಿತರೆ. ಸದ್ಯ ಚೇತರಿಸ್ಕೊಳ್ತಾ ಇದ್ದಾರೆ. ಸೊ ಶ್ರುತಿ ಅವರು ಬಿಗ್ ಬಾಸಲ್ಲಿ ನಿಮಗೆ ಇಷ್ಟ ಆಗಿದ್ರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.